ಇಲ್ಲಿವರೆಗೂ ಕಾಂಗ್ರೆಸ್ಸಿಗೆ ಒಂದಿಷ್ಟು ಪ್ರಶ್ನೆಗಳಿದೆ, ಈಗ ಬಿಜೆಪಿಗೆ ಒಂದಿಷ್ಟು ಪ್ರಶ್ನೆಗಳಿದೆ. ನಾನು ಆರಂಭದಲ್ಲೇ ಡಿಬೇಟ್ಗಿಂತ ಮುಂಚೆನೇ ಕೇಳ್ತಾ ಇದ್ದಿದ್ದು ಪ್ರಶ್ನೆಗಳನ್ನು. ಮಾನ್ಯ ನಡವಳ್ಳಿ ಸರ್, ನಿಮ್ಮ ನಾಯಕರುಗಳದ್ದು ಮೊದಲನೇ ಹಂತ ಎರಡನೇ ಹಂತದಲ್ಲಿರುವಂಥವ್ರು ಎಲ್ಲ ನಾಯಕರುಗಳ ಕೇಸ್ಗಳನ್ನು ತಗೊಂಡ್ರಿ. ಕಾರ್ಯಕರ್ತರುಗಳು ಬರೀ ನಿಮಗೆ ರಾಮನ ಹೋರಾಟಕ್ಕೆ ಹೊಡೆಸ್ಕೊಳ್ಳೋಕ್ಕೆ ಬಡಿಸ್ಕೊಳ್ಳೋಕ್ಕೆ ಕೇಸ್ಗಳನ್ನ ಫೇಸ್ ಮಾಡ್ಕೊಳ್ಳೋಕೆ ಮಾತ್ರ ಬೇಕಾ? ಅವ್ರ ಕೇಸ್ಗಳು ಯಾಕೆ ಕಣ್ಣಿಗೆ ಕಾಣಿಸ್ಲಿಲ್ಲ ನಿಮಗೆ? ನೋಡಿ, ಕಾನೂನಿನ ಪ್ರಕ್ರಿಯೆಯಲ್ಲಿ ಅದೇ ಒಂದ್ಸರಿ ಯಾವ ಕಾನೂನಿನ ಒಂದೇ ನಿಮಿಷ ಕೇಸ್ಗಳನ್ನ ವಾಪಸ್ ತಗೊಂಡಿದ್ದೆ. ಒಂದೇ ನಿಮಿಷ ಹೇಳ್ತೀನಿ. ಅದು ಕೇಸ್ ಆಗಿರೋದು ಯಾವಾಗ? 1992 ಅಲ್ವಾ? ಕೇಸ್ ಆಮೇಲೆ 9 ವರ್ಷ ನೀವು ಅಧಿಕಾರದಲ್ಲಿ ಇದ್ರಲ್ವಾ? ಒಂದೇ ನಿಮಿಷ ನಾನು ಹೇಳೋದು. ಈಗ ಒಂದು ಸರಿ ಅವ್ರು ಹೇಳ್ದಂಗೆ ನಾನು ಹೇಳಲ್ಲ, ಪೊಲಿಟಿಷಿಯನ್ಸ್ಗೆ ಬೇರೆ ಕಾರ್ಯಕರ್ತರಿಗೆ ಬೇರೆ. ನೋ, ಲಾ ಇಸ್ ಲಾ. ಲಾ ಪ್ರಕಾರ ಏನು ಪ್ರೊಸೀಜರ್ ಇದೆ, ಪ್ರೊಸೆಸ್ ಪ್ರಕಾರ ಯಾವುದೇ ಒಂದು ಸರ್ಕಾರ ಕೇಸ್ಗಳನ್ನು ವಿತ್ಡ್ರಾ ಮಾಡಬೇಕಾದಾಗ ಒಂದು ಮಾನದಂಡನ ಹಾಕ್ತಾರೆ. ಆ ಮಾನದಂಡದ ಆಧಾರದ ಮೇಲೆ ಕೇಸ್ಗಳು ವಿತ್ಡ್ರಾ ಆಗ್ತದೆ. ನಿಮ್ಮ ಲೀಡರ್ಸ್ಗಳು ನಾನು ಅದೇ ಹೇಳ್ತಾ ಇರೋದು. ಶ್ರೀಕಾಂತ್ ಪೂಜಾರಿದು ಕೇಸ್ ಏನಿದೆ, ಅದೇ ರೀತಿ ನೀವೇನು ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ಬಂದಿರತಕ್ಕಂಥ ಕೇಸ್ಗಳಿದೆ. ಕಾಂಗ್ರೆಸ್ನವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪಿಕ್ ಅಂಡ್ ಚೂಸ್ ಮಾಡ್ತಾ ಇದ್ದಾರೆ. ಅವ್ರು ಏನಾದ್ರೂ ಮಾಡ್ಲಿ ಸರ್, ನಾನು ಹೇಳ್ತಾರೆ ಬೇರೆ ಕೇಸ್ಗಳನ್ನ ವಾಪಸ್ ಪಡ್ಕೊಳ್ಳೋಕ್ಕಾಗತ್ತೆ. ಕಾರ್ಯಕರ್ತರು ರಾಮ ಮಂದಿರ ವಿಚಾರದಲ್ಲಿ ಹೋರಾಟ ಮಾಡಿದ ಕೇಸ್ಗಳನ್ನ ವಾಪಸ್ ಪಡ್ಕೊಳ್ಳೋಕ್ಕಾಗಲ್ಲ. ಈಗ ಮಾತ್ರ ಹೋರಾಟದಲ್ಲಿ ಇಳಿದ್ಬಿಟ್ಟು ಪ್ರಶ್ನೆ ಇರೋದು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದು, ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕೋದು. ಒಂದ್ ನಿಮಿಷ ಡ್ರಾಮಾ ಮಾಡ್ತೀರಾ ಸರ್, ಒಂದೇ ನಿಮಿಷ. ಕೇಸ್ ವಿತ್ಡ್ರಾಲ್, ಕೇಸ್ ಹಾಕೋದು ಮತ್ತು ಕೇಸ್ ವಿತ್ಡ್ರಾ ಮಾಡೋದು ಕಾನೂನು ಚೌಕಟ್ಟಿನಲ್ಲಿ ಒಬ್ಬ ಅಧಿಕಾರಿ ಕೇಸ್ ಹಾಕಿರ್ತಾನೆ. ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ಅದನ್ನು ತೆಗಿಬೇಕಾದಾಗ ಯಾವುದೇ ಒಂದು ಸರ್ಕಾರ ತಗೊಂಡಿಲ್ಲ, ನೀವು 1992 ಇಂದ ಇವತ್ತಿನವರೆಗೆ ಅದು ಯಾವುದೇ ಕೇಸು ಇಲ್ಲದೆ ಇರತಕ್ಕಂಥದ್ದು. ಏನು ರಾಮನ ಆ ಸಂದರ್ಭದಲ್ಲಿ ಏನು ರಾಮನ ಭಕ್ತರು ಕರಸೇವೆ ಮಾಡಿದ್ರಲ್ಲ, ಆವಾಗ ಯಾವ್ಯಾವ ಕೇಸ್ಗಳು ಉಳಿದಿದೆ ಅದನ್ನು ಪಿಕ್ ಮಾಡಿ ಇವತ್ತೇನು ರಾಮ ಜನ್ಮಭೂಮಿನಲ್ಲಿ ರಾಮನ ಆ ಟೈಮಲ್ಲಿ ಪಾಪ ಅವರು ರಾಮ ಮಂದಿರಕ್ಕೋಸ್ಕರ ಹೋರಾಟ ಮಾಡಕ್ ಬರಬೇಕಾಗಿತ್ತು. ನಮಗೋಸ್ಕರ ಅಯೋಧ್ಯೆವರೆಗೂ ಕೂಡ ಕರಸೇವಕರಾಗಿ ಬರಬೇಕಾಗಿತ್ತು. ಶ್ರೀಕಾಂತ್ ಪೂಜಾರಿ ಮೇಲೆ ಅವರಿಗೋಸ್ಕರ ಪ್ರೀತಿ, ಶ್ರೀಕಾಂತ್ ಪೂಜಾರಿ ಮೇಲೆ ಇವತ್ತು ಅವರೆಲ್ಲರೂ ಕೂಡ ಜಂಪಿಂಗ್ ಫ್ರಮ್ ಜಂಪ್ ಮಾಡ್ತಾ ಇಲ್ಲ. ನೋಡಿ, ನಾನು ಕೇಳ್ತಾ ಇರೋದು ನೀವು ಅಧಿಕಾರಕ್ಕೆ ಕಾನೂನು ಎಲ್ರಿಗೂ ಒಂದೇ. ಇಲ್ಲಿ ಪ್ರಶ್ನೆ ಇರೋದು ಒಂದ್ ಸೆಕೆಂಡ್. ನಿಮ್ಗೆ ಅಯೋಧ್ಯೆಯ ರಾಮರಥವನ್ನ ಮಾಡಿದ ನಂತರ, ನಿಮ್ಗೆ ರಥಯಾತ್ರೆ ಆದ ನಂತರ ನಿಮ್ಗೆ ಏನ್ ಬೂಸ್ಟ್ ಸಿಕ್ಕಿದೆ ಅಂತ ದೊಡ್ಡದು ಗೊತ್ತಿದೆ ನಿಮ್ಗೆ. ಇವತ್ತೇನಿದ್ರು ಅದ್ರ ನಿಮಗೆ ಬುನಾದಿ. ಅವತ್ತು ಆ ಕರಸೇವಕರು ನಿಮಗೆ ಬೇಕಾದ್ರು, ಇವತ್ತು ಅಲ್ವಾ? ಭಾರತ ರಾಮನ ಭಕ್ತರ ದೇಶ ಇದು. ಹೇಳಿ ನಡವಳ್ಳಿ ಸರ್, ಇದರಲ್ಲಿ ಬೂಸ್ಟ್ ಕೇಳಿ ಸರ್, ಪ್ರಶ್ನೆನೇ ಬರೋದಿಲ್ಲ. ಇವತ್ತು ಯಾಕೆ ಹೋಗಿ ಶ್ರೀಕಾಂತ್ ಪೂಜಾರಿ ಬಗ್ಗೆ ಇಷ್ಟೊಂದು ಪ್ರೀತಿ ಬಂತು ತಮಗೆ? ಯಾರಿಗೆ? ನಿಮಗೆಲ್ಲ ಪಕ್ಷಕ್ಕೆ. ದೇ ಆರ್ ಚೂಸಿಂಗ್ ಪಿಕಿಂಗ್. ನಿಮ್ಗೆ ಅವತ್ತು ನಿಮ್ಗೆ ಅಧಿಕಾರದಲ್ಲಿದ್ದಾಗ ನಿಮಗೆ ಚೂಸಿಂಗ್ ಪಿಕಿಂಗ್ ಬರ್ಲಿಲ್ವಾ? ಹೇಳ್ತೀನಿ ಕೇಳಿ. ಅವತ್ತು ನೀವು ಅವ್ರನ್ನ ಚೂಸಿಂಗ್ ಪಿಕಿಂಗ್ ಮಾಡಿಬಿಟ್ಟು ಅವ್ರನ್ನ ಹಾಕ್ಬೇಕು, ಕೇಸ್ ಹೋಗ್ಬೇಕಾಗಿತ್ತು. ಒಂದ್ ನಿಮಿಷ, ನಮ್ಮ ಸರ್ಕಾರ ಸಂದಾಯ ಮಾಡುವಂತ ಒಂದೇ ನಿಮಿಷ. ಯಾವುದೇ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಯಾವುದೇ ಕೇಸ್ಗಳು ತೆಗೆಯೋದಿತ್ತು ಅಂತಂದ್ರೆ ಒಂದು ಪ್ರೊಸೀಜರ್ ಇರುತ್ತೆ, ಆ ಪ್ರೊಸೀಜರ್ ಫಾಲೋ ಮಾಡ್ತಾರೆ. ಎಲ್ಲಿ ಮಾಡಿದೀರಾ? 100% ಮಾಡಿದ್ದಾರೆ. ಯಾವ್ದು ಮಾಡಿದೀರಾ? ಎಲ್ಲ ಯಾವುದೇ ಸರ್ಕಾರ ಬರಲಿ, ಅವ್ರು ಬಂದಾಗೂ ಮಾಡಿದ್ದಾರೆ, ನಾವು ಬಂದಾಗ ಮಾಡಿದ್ವಿ, ಅದು ಪ್ರಶ್ನೆ ಇಲ್ಲ. ಪ್ರಶ್ನೆ ಬಂದಿರೋದು ಒಂದೇ, ರಾಮನ ಭಕ್ತರನ್ನ ಹೆಂಗ್ ಚೂಸ್ ಮಾಡ್ತಾರೆ, ಕಳೆದ 4 ವರ್ಷಗಳಲ್ಲಿ ಕರಸೇವಕರನ್ನ ಕಳೆದ 4 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರದಲ್ಲಿ 20,000 ಅರೆಸ್ಟ್ ಮಾಡಿಸುವಂತ ಕೆಲಸ ಕಳೆದ 4 ವರ್ಷದಲ್ಲಿ ಬಿಜೆಪಿ ಸರ್ಕಾರದಲ್ಲಿ 7 ಬಾರಿ ಕ್ಯಾಬಿನೆಟ್ ಅಪ್ರೂವಲ್ ಅಲ್ಲಿ ನೀವು 385 ಕೇಸ್ಗಳು ತೆಗೆದುಕೊಂಡು 1000 ಜನ ಆರೋಪಿಗಳನ್ನ ಬಿಡುಗಡೆ ಮಾಡಿದ್ದೀರಿ. ಅಲ್ಲ, ನಿಮ್ಮ ಕೇಸ್ಗಳು, ನಿಮ್ಮ ಪೊಲಿಟಿಕಲ್ ಕೇಸ್, MP ರೇಣುಕಾಚಾರ್ಯ ಆಗ್ಬೋದು, ಪ್ರತಾಪ್ ಸಿಂಹ ಆಗ್ಬೋದು, ಕಮ್ಯುನಲ್ ಕೇಳ್ತಾ ಇರೋದು. ಆಮೇಲೆ ಆ ABP ಹುಡುಗರು ಗೃಹ ಸಚಿವರ ಮನೆಗೆ ನುಗ್ಗುದ್ರಲ್ಲ, ಆ ಕೇಸನ್ನು ನೀವು ವಾಪಸ್ ಪಡ್ಕೊಂಡಿದ್ದೀರಿ. ಎಲ್ಲಾ ಕೇಸ್ಗಳನ್ನು ನೀವು ಕರಸೇವಕರು ನೆನಪಾಗ್ಲಿಲ್ಲ ಆವಾಗ. ಆದ್ರೆ ನೀವು ಈ ಕೇಸಿಗೆ ಆತನಿಗೆ ಕಾನೂನು ಸಹಾಯ ಬೇಕಾ, ಆರ್ಥಿಕ ಸಹಾಯ ಬೇಕಾದ್ರೆ ಅವರಿಂದ ನೀವು ಉಪಯೋಗಿಸ್ಕೊಂಡು ನೀವು ರಾಜಕೀಯ ನೀವು ಅವರ ಹೆಗಲ ಮೇಲೆ ಅವರ ಭವಿಷ್ಯವನ್ನ ಹಾಳು ಮಾಡಿ ನೀವು ಅವರ ಕೇಳಿ, ನಿಮಗೆ ನಿಮ್ಮ ಬೆಂಬಲಿಗರವರು ಅವರಿಂದ ನೀವು ಎಲೆಕ್ಷನ್ ಗೆದ್ದಂತವರು, ಅವರ ದೂಡಿ ನೀವು ಅಧಿಕಾರ ನಿಮ್ಮ
ಬೆಂಬಲಿಗರಿಗೆ ನೀವೇ ನೀವು ಕಾನೂನು ನೋಡಿ, ಸಲಹೆ ನಟರಾಜ್ ಕೊಟ್ಟು- ನೋಡ್ರಿ, ಒಂದ್ ನಿಮಿಷ ಶ್ರೀಕಾಂತ್ ನಡಳಿ ಸರ್, ಪೂಜಾರಿ ನಡಳಿ ಬಗ್ಗೆ ಸರ್, ಮಾತಾಡೋ ನಡಳಿ ಸರ್, ನೈತಿಕತೆ ನಡಳಿ ನಿಮ್ಗೆ ಸರ್, ಇಲ್ಲ. ನಡಳಿ ಸರ್, ಕೇಳಿ, ಬೇಕಾಗಿಲ್ಲ. ಒಂದ್ ನಿಮಿಷ. ನನಗೆ ಒಂದ್ ಸೆಕೆಂಡ್, ಒಂದ್ ನೈತಿಕತೆ ಸೆಕೆಂಡ್. ಬೇಕಾಗಿಲ್ಲ. ನಟರಾಜ್ ನಿಮಗೆ ಗೌಡ್ರೆ. ನೈತಿಕತೆ ನಟರಾಜ್ ಏನ್ ಗೌಡ್ರೆ, ಮಾಡಿದ್ರಿ listen, ಇಲ್ಲಿ listen. ಹೋಗ್ಲಿ? ನಟರಾಜ್ ಗೌಡ್ರೆ. ಆತನಿಗೆ ಆರ್ಥಿಕ ನಾವು ಸಹಾಯ ಒಂದ್ ಮಾಡಿದ್ರಾ? ಸೆಕೆಂಡ್. ಕಾನೂನು ಸಹಾಯ ಮಾಡಿದ್ರ ಆತನ ಯಾವ ಭವಿಷ್ಯವನ್ನ ಸಂದರ್ಭದಲ್ಲಿ ಕಟ್ಕೊಟ್ರಾ? Exactly. ಆತನ ನಟರಾಜ್ ಗೌಡ್ರೆ. ಅವರಿಂದ ಯಾವ ಸಂದರ್ಭದಲ್ಲಿ ಆ ಶ್ರೀಕಾಂತ್ ಜನಗಳನ್ನ ಪೂಜಾರಿ ನೀವು ಬಗ್ಗೆ ರಸ್ತೆಗೆ ಬಿಟ್ಟು ಕೇಸರಿ ಬೆಂಕಿ ಓಪನ್ ಹಚ್ಚಿ ಮಾಡ್ತೀವಿ. ಅವರ 31 ಕೇಸ್ ಹಾಕ್ಸಿ ವರ್ಷದ ನಂತರ ಅವರ ಭವಿಷ್ಯವನ್ನ ಹಾಳು ಮಾಡಿ ನೀವು ಅಧಿಕಾರ ಸರ್, ತಂದ್ರಿ. ಅನಿತಾ ಅವರ ಭವಿಷ್ಯವನ್ನ ಹಾಳು ಮಾಡಿ ನೀವು ಅಧಿಕಾರ ನೀವು ತಂದ್ರಿ. ರಾಮನ ಭಕ್ತರ ನೀವು ಬಗ್ಗೆ ಆದರೆ ಮಾತಾಡೋ ನೈತಿಕತೆ ಇಲ್ಲ ರಾಮ ಭಕ್ತ, ನಿಮ್ಗೆ. ಲಕ್ಷ್ಮಣ ಭಕ್ತ, ಕೃಷ್ಣ ಭಕ್ತ, ಶಿವನ್ ಭಕ್ತ ಬಿಡ್ರಿ. ನೀವು ನಾನು ರಾಮನ ಶಿವನ ಭಕ್ತ. ವಿರೋಧಿಗಳು ನೀವು. ಶಿವನ ಭಕ್ತ. ನೀವು ರಾಮನ ವಿರೋಧಿಗಳು. ನೀವು ಧರ್ಮ ಒಂದ್ ವಿರೋಧಿಗಳು. ನಿಮಿಷ, ಒಂದ್ ನಿಮಿಷ. ಧರ್ಮಾಂಧರು ನೀವು. ಅವರ ಜೀವನವನ್ನು ಹಾಳು ನಟರಾಜ್ ಮಾಡಿ ಗೌಡ್ರೆ, ಒಂದ್ ನಿಮಿಷ. ನೀವು ಯಾರು? ಅವರ ನಡಳಿ ಸರ್, ಭವಿಷ್ಯವನ್ನ ಒಂದ್ ನೀವು ನಿಮಿಷ. ಯಾರು ಬಗ್ಗೆ ನಟರಾಜ್ ಗೌಡ್ರೆ, ಒಂದ್ ನಿಮಿಷ, ಅವರ please. ಭವಿಷ್ಯ ನೀವು ಕತ್ತರಿಸಿದ್ರಿ. ಒಂದ್ ನಿಮಿಷ. ನಡಳಿ ಸರ್, ಅವ್ರ ಕುಟುಂಬ ಹೇಗಿದೆ ಅಂತ ಗೊತ್ತಿದೆ ಸರ್? ಪಾಪ ಶ್ರೀಕಾಂತ್ ಪೂಜಾರಿ ಅವ್ರ ವಿಚಾರದಲ್ಲಿ ಹೋಗ್ಬಿಟ್ಟು ಠಾಣೆ ಮುಂದೆ ನಿಂತ್ಕೊಂಡ್ಬಿಟ್ಟು ಹೋರಾಟವನ್ನ ಮಾಡ್ಕೊಂಡೆಲ್ಲ ಬಂದ್ರಲ್ಲ ಸರ್, ಅವ್ರ ಫ್ಯಾಮಿಲಿ ಏನಿದೆ, ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಾ ಸರ್? ಕರ್ನಾಟಕದಲ್ಲಿ ಅವ್ರ ಪಾಪ ವೈಫ್ ಇವತ್ತು ಕಣ್ಣೀರು ಹಾಕೊಂಡು ಪರಿಸ್ಥಿತಿ ಇದ್ದಿದ್ದು ಇವತ್ತು. ಮನೇಲಿ ನನಗೆ ಹುಷಾರಿಲ್ಲ, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ, 8-10 ದಿನ ಆಗೋಯ್ತು. ಯಾರು ಕೇಳೋರಿಲ್ಲ. ಯಾರು ಒಬ್ಬರಾದ್ರೂ ಹೋಗಿ ಕೇಳಿದ್ರು ಅವ್ರ ಕುಟುಂಬದಲ್ಲಿ ಏನಾಗಿದೆ ಅಂತ ಹೇಳಿ. ಓನ್ಲಿ ಶ್ರೀಕಾಂತ್ ಪೂಜಾರಿ ಒಳಗಡೆ ಹೋಗಿದ್ದ ಲಾಭ ಮಾತ್ರ ನಿಮಗೆ ಬೇಕು. ನೋ ನೋ ಪಾಪ ಕರಸೇವಕರ ಕುಟುಂಬ ಏನಾಗಿದೆ, ಅವರ ಕುಟುಂಬದಲ್ಲಿರುವಂತ ಪರಿಸ್ಥಿತಿ ಏನಾಗಿದೆ ಅಂತ ಯಾರಿಗೆ ಕಣ್ಣಿಗೆ ಕಾಣೋದಿಲ್ಲ. ಕರ್ನಾಟಕದಲ್ಲಿ Sad ಸಿದ್ದರಾಮಯ್ಯ part. ಸರ್ಕಾರ ಕರ್ನಾಟಕದಲ್ಲಿ ಕೇವಲ ಅವರ ಸಿದ್ದರಾಮಯ್ಯ ಲಾಭ ಸರ್ಕಾರ ಬೇಕು ಸರ್ ಯಾವತ್ತು ನಿಮಗೆ. ಬಂದಿದೆ? ನೋ, ನಡಳಿ ಸರ್. ಸಿದ್ದರಾಮಯ್ಯ ಸರ್ಕಾರ To be ಅಧಿಕಾರಕ್ಕೆ frank, ಬಂದ to be ತಕ್ಷಣವೇ frank, ಇಲ್ಲ, BJP ನೀವು pick and ಅಷ್ಟೇ choose ಕೆಲ್ಸ pick ಮಾಡ್ತಾ ಇರೋದು. and choose ನೀವು ಮಾಡಿದ್ದು. pick and choose ಶ್ರೀಕಾಂತ್ ಮಾಡ್ತಾ ಇರೋದು. ಪೂಜಾರಿ ಅವರು ಜೈಲಿಗೆ ಹೋಗಿರೋದನ್ನ ಶ್ರೀಕಾಂತ್ ಪೂಜಾರಿ ಲಾಭವಾಗಿ ಪರವಾಗಿ ಮಾಡ್ಕೊಂಡಿದ್ರೆ ಹೊರತು ಶ್ರೀಕಾಂತ್ ಶ್ರೀಕಾಂತ್ ಪೂಜಾರಿ ಅವರ ಕುಟುಂಬದಲ್ಲಿ ಏನಾಗಿದೆ ಅನ್ನೋದನ್ನ ನಿರಪರಾಧಿದ್ದಾರೆ. ನೋಡ್ತಾ ಇಲ್ಲ. ಅವರೊಬ್ಬ ಗಂಗಾಧರ ಕರಸೇವಕ. ಮೂರ್ತಿ ಅವರೇ, ಗಂಗಾಧರ ಮೂರ್ತಿ ಅವ್ರಿಗೆ ಅವರೇ. ನಾವು ರಕ್ಷಣೆ ಗಂಗಾಧರ ಕೊಡ್ಬೇಕು. ಮೂರ್ತಿ ಅವರೇ. ಅದಕ್ಕೋಸ್ಕರ ಇದು ನೋಡಿ ಹೋರಾಟ logic. ಮಾಡಿದ್ದೀವಿ. ಇದು ಅದು ಹೋರಾಟ ಯಾವ ಮಾಡೋದು. ರೀತಿಯಾಗಿ ರಾಮನ ಶ್ರೀಕಾಂತ್ ಪೂಜಾರಿ ಭಕ್ತರಾಗಿ ಜೈಲಿಗೆ ಕೆಲಸ ಹೋಗಿರೋದನ್ನ ಮಾಡಿದ್ರೆ ಲಾಭವಾಗಿ ಪಡ್ಕೊಳ್ತಾರೆ, ಬಟ್ ಆ ಕುಟುಂಬದವ್ರು ಕಣ್ಣಿಗೆ ಕಾಣಿಸೋದಿಲ್ಲ. ಇವ್ರಿಗೆ ಅವಕಾಶ ಇರ್ಲಿಲ್ವಾ ಸರ್ ಕೇಸನ್ನು ವಾಪಸ್ ತಗೊಳಕ್ಕೆ? ನೋಡಿ, ಯಾವಾಗ್ಲೂ ಕೂಡ ಧರ್ಮದ ಮೇಲೆ ಎಮೋಷನಲ್ ಮೇಲೆ ಹೋರಾಟಗಳು ನಡೆದಂಥ ಸಂದರ್ಭದಲ್ಲಿ ಅಮಾಯಕರಾಗಿ ಸಿಗಾಕೊಳ್ಳದೆ ಕಾರ್ಯಕರ್ತರು. ಇವ್ರಿಗೆ ಅವಕಾಶ ಇತ್ತಾ ಇರ್ಲಿಲ್ಲ ಎಲ್ಲ ಪಾರ್ಟಿಯಲ್ಲೂ ಕೂಡ ಬಿಜೆಪಿ ಅವಕಾಶ ಇತ್ತಾ ಇರ್ಲಿಲ್ವಾ ಸರ್? ಅದನ್ನೇ ಹೇಳಕ್ ಬಂದೆ. ನಾನು ಹೇಳ್ತಾ ಇರೋದು ನೋಡಿ, ಕಾನೂನು ರೀತಿಯಲ್ಲಿ ಕೇಸ್ ವಾಪಸ್ ತಗೊಳ್ಳೋದು ಮತ್ತೆ ಆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕ್ಯಾಬಿನೆಟ್ ವಿಚಾರ ಅದನ್ನು ಮನಸ್ಸು ಮಾಡಿದ್ರೆ ಬಿಜೆಪಿಯವರು ತೆಗಿಬೋದಿತ್ತು. 9 ವರ್ಷ ಇದ್ದಂಥ ಬೇಡ, ಆ ಹುಡುಗನೇ ಕರೆಕ್ಟಾಗಿ ಯಾರತ್ತ ಶ್ರೀಕಾಂತ್ ಪೂಜಾರಿ ಕೋರ್ಟ್ಗೆ ಅಟೆಂಡ್ ಆಗಿದ್ರು ಕೇಸ್ ಸ್ಕ್ವಾಶ್ ಆಗಿರೋದು. ಯಾಕೆಂದ್ರೆ ಅದು ಇರೋರೆಲ್ಲ ಸ್ಕ್ವಾಶ್ ಆಗಿದೆ, ಫಿಟ್ನೆಸ್ ಇಲ್ದಲ್ಲ ಏನೋ ನಾನಾ ಕಾರಣಗಳಿಗೆ ಹೋಗಿದೆ, ವಜಾ ಆಗಿದ್ದಾವೆ. ಆದರೆ ನಾನು ಇಲ್ಲಿ ಇವತ್ತಿನ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಗೌರ್ಮೆಂಟು ಇವತ್ತಿನ ಪರಿಸ್ಥಿತಿನಲ್ಲಿ ಸರ್ಕಾರ ಬಂದು 7-8 ತಿಂಗಳು ಆದಮೇಲೆ ಎಲ್ಲೋ ಕಣ್ಣು ಕಾಣ್ತಾ ಇರೋದಂಥದ್ದು ಏನು ನನ್ನ ಪಾಯಿಂಟ್ ಇನ್ನೊಂದು ಮಿಸ್ ಮಾಡ್ತಾ ಇದ್ದೀನಿ. ಆ ಕುಟುಂಬದವ್ರನ್ನ ನೋಡ್ಲಾರ್ದೇನೆ ಅವ್ರು ಬರೀ ಜೈಲಿಗೆ ಹೋಗಿರೋದನ್ನ ಮಾತ್ರ ನೋಡ್ತಾ ಇದೆ ಬಿಜೆಪಿ ಪಕ್ಷ. ಇದಕ್ಕೆ ಈ ರಾಜ್ಯದಲ್ಲಿ ಸೇವಕರ ಕುಟುಂಬ ಬೇಕಾಗಿಲ್ಲ. ಕೇಳಿ ಒಂದು ನಿಮಿಷ, ಪಾಪ ಅವ್ರು ಜೈಲಿಗೆ ಹೋಗಿರೋದು ಮಾತ್ರ ನಿಮಿಷ ಕೇಳಿ. ಲಾಭವಾಗಿ ಅದನ್ನೇ ಈ ಎರಡೂ ನ್ಯಾಷನಲ್ ಪಾರ್ಟಿಗಳು ಈ ಥರದ ಧರ್ಮದ ರಾಜಕೀಯ ಮತ್ತು ಹಿಂದೂ ಕೋಮುವಾದಿ ರಾಜಕಾರಣ ಮಾಡ್ತಂಥ ಸಂದರ್ಭದಲ್ಲಿ ಅವರು ಮಾಡಿದಂಥ ತಪ್ಪುಗಳಿಗೆ ಭಾಳ ಜನ ಮುಸ್ಲಿಂ ಯುವಕರು ಜೈಲು ಪಾಲು ಎಲ್ಲ ಅನುಭವಿಸಿ ಅವ್ರ ಮನೆ ಮಠಗಳು ಬೀದಿಗೆ ಬಂದಿದ್ದಾವೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿನೂ ಕೂಡ ಈ ಧರ್ಮದ ರಾಜಕಾರಣ ಮಾಡೋಂಥ ಸಂದರ್ಭದಲ್ಲಿ ಕೋಮುವಾದಿ ಗಲಾಟೆಗಳಾದಂಥ ಸಂದರ್ಭದಲ್ಲಿ ಅಮಾಯಕರು ಇದ್ಯಾರು ಕರಸೇವಕರು ಅಂತೀರಿ, ಅಮಾಯಕರು ಹಿಂದೂ ಭಕ್ತರು ಅಂತೀರಿ, ಏನಂತೀರಿ, ಅವರೆಲ್ಲರೂ ಜೈಲಿಗೆ ಹೋಗಿರೋ ಉದಾಹರಣೆಗಳು ಭಾಳ ಇದ್ದಾವೆ. ಯಾಕೆಂದರೆ ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆದಾಗ ಮಂಗಳೂರಿಗೆ ಒಂದು ವಿಸಿಟ್ ಕೊಟ್ಟಾಗ ಫಸ್ಟ್ ಅವರು ಬಜರಂಗ ದಳದವರು ಯಾರೋ ಹುಡುಗರು, ಸರ್ ನಮ್ಮ ಮೇಲೆ ಇಷ್ಟು ಕೇಸ್ಗಳಿದ್ದಾವೆ ವಿಡ್ರಾ ಮಾಡಿ ಸರ್ ಅಂದರು. ಅವತ್ತೇನಂದ್ರು ಬಸವರಾಜ ಬೊಮ್ಮಾಯಿ ಅವರು? ಏನಂದ್ರು? ಅಮಾಯಕರು ಕಾರ್ಯಕರ್ತರುಗಳು ಎಲ್ಲ ಪಕ್ಷದಲ್ಲೂ ಕೂಡ ಈ ಥರದ ಇಶ್ಯೂನಲ್ಲಿ ಸಿಕ್ಕಾಕೊಂಡಾಗ ಅಮಾಯಕರಾಗಿ ಅವ್ರ ಮನೆಯವ್ರ ಬೀದಿಗೆ ಬರ್ತಾರೆ ಹೊರತು ಅವರ ಹೆಗಲಿನ ಮೇಲೋ ಅವರ ತಲೆಯ ಮೇಲೋ ಇವರು ಸೌದಾ ಕಟ್ಕೊಂಡು ಅಧಿಕಾರ ಎಂಜಾಯ್ ಮಾಡ್ತಿರ್ತಾರೆ ಹೊರತು ಯಾವುದನ್ನ ಒಬ್ಬ ನಾಯಕ ಇಂಥ ಕೇಸಲ್ಲಿ ಸಿಕ್ಕಾಕೊಂಡು ಜೈಲಿಗೆ ಹೋಗಿದ್ದು ಉದಾಹರಣೆ ಒಂದು ತೋರಿಸಿ ನೋಡೋಣ. ಹಂಗೆ ಅವ್ರೇನಾರೆ ಕಾರ್ಯಕರ್ತರು ಹೊಡೆದಾಡ್ತಾ ಇರಿ ಬೀದಿಲಿ, ನಮ್ಮನ್ನು ಪೊಲೀಸ್ ಅವ್ನಿಗೆ DCPಗೋ ACPಗೋ ಹೇಳ್ಬಿಟ್ಟಿರ್ತಾರೆ, ನಮ್ಮನ್ನು ಬಸ್ಸಲ್ಲಿ ಕರ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಸ್ಟೇಷನ್ ಬಿಟ್ಬಿಡಪ್ಪ ಸಾಕು ಅಂತ. 10 ನಿಮಿಷ ಆದ್ಮೇಲೆ ನಮ್ಮ ಸ್ಟೇಷನಿಂದ ಆಚೆ ಹೋಗ್ತಾರೆ. ಈ ಹುಡುಗರು ಹೊಡೆದಾಡ್ಕೊಂಡು ಎಸ್ ಆಗ್ತವೆ, ಈ ಹೋರಾಟಗಳಲ್ಲಿ ಇಂಥವು ಆಗ್ತವೆ. ಆದರೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂದರೆ, ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಇದೊಂದೇ ಕೇಸಲ್ಲ ನಾನು ಹೇಳ್ತಿರೋದು, ಬಾಬಡಂಗಿರಿದಿರ್ಬೋದು ಅಥವಾ ಈ ಶ್ರೀಕಾಂತ್ ಪೂಜಾರಿದಿರ್ಬೋದು, ನಿನ್ನೆ ಮೊನ್ನೆ ನಡೆದಂಥ ಸಕಲೇಶ್ಪುರ ಬೇಲೂರದು ಕೇಸ್ ಇರ್ಬೋದು, ಮರಗಳದ್ದು ಕೇಸ್ ಇರ್ಬೋದು, ವಿಕ್ರಮ್ ಸಿಂಹನ್ ಮೇಲೆ ಹಾಕಿದ ರೀತಿ ಕೇಸು, ಮತ್ತು ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ ರೀತಿ, ಆ ಅಧಿಕಾರಿಗಳು ಏನು ತಪ್ಪು ಮಾಡಿದ್ರು ಅಂತ ಸಸ್ಪೆಂಡ್ ಮಾಡೋರು ಇವತ್ತಿನವರೆಗೂ ಅರ್ಥ ಆಗ್ತಿಲ್ಲ. ಅದು ಕಾಡು ಮರನ, ಅದು ವಿಚಿತ್ರವಾಗಿದೆ ಕೇಸು. ನಾನು ಮಧ್ಯಾಹ್ನ ಕುಮಾರಸ್ವಾಮಿ ಅವ್ರು ಪ್ರೆಸ್ ಮೀಟ್ ಮಾಡಿ ನಿಮಗೆ ಕಂಟಿನ್ಯೂ ಮಾಡ್ತೀನಿ.